ದೇವರ ಆಶೀರ್ವಾದದ ವಾಗ್ದಾನಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 21ನೇ ವಚನ. ಆತನು ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ಸತ್ಯವೇದದಲ್ಲಿ ಹೇರಳವಾದ ವಾಗ್ದಾನಗಳು ಕೊಡಲ್ಪಟ್ಟಿವೆ. ಸುಮಾರು 30,000 ವಾಗ್ದಾನಗಳಿವೆ ಎಂದು ಹೇಳುವುದುಂಟು. ಆದರೆ 106 ವಾಗ್ದಾನಗಳನ್ನು ಮಾತ್ರ ನಾವು ತಿಳಿದಿದ್ದೇವೆ. ಆದಾಗ್ಯೂ ಸಹ ನಾವು ಅವುಗಳನ್ನು ಕೇಳಿ ಪಡೆದುಕೊಳ್ಳದೇ ಇದ್ದೇವೆ. ರೋಮಾ ಪತ್ರಿಕೆಯಲ್ಲಿ ಅಬ್ರಹಾಮನ ಆತ್ಮಿಕ ಜೀವಿತದ ಜೀವನ ರಹಸ್ಯವನ್ನು ನಮಗೆ ತಿಳಿಸುತ್ತದೆ. ಯಾವುದೆಂದರೆ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಎಂದು ಸಂದೇಹ ಪಡೆದೆ ನಂಬಿದನು. ಅಬ್ರಹಾಮನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬಂದರೂ ಅವನು ಕಳವಳ ಪಡಲಿಲ್ಲ. ನಮಗೂ ಸಹ ದೇವರ ವಾಗ್ದಾನಗಳು ಕಂಡು ಹಿಡಿಯುವ ಜ್ಞಾನವನ್ನು, ಅವುಗಳನ್ನು ಬೇಡಿ ಪಡೆದುಕೊಳ್ಳುವ ವಿಶ್ವಾಸವನ್ನು ದೇವರು ಕೊಡುವವನಾಗಿದ್ದಾನೆ. 106 ವರ್ಷಗಳ ಹಿಂದೆ ಇದ್ದ ಒಬ್ಬ ಮಹಾನ್ ದೈವ ಸೇವಕರಾದ ಚಾರ್ಲ್ಸ್ ಸ್ವೆರಜನ್ ರವರು ಒಂದು ಪುಸ್ತಕವನ್ನು ಬರೆದಿದ್ದರು. ಅದರಲ್ಲಿ ಅವರು ಪ್ರತಿದಿನ ಒಂದೊಂದು ವಾಗ್ದಾನಗಳನ್ನು ಉಪಯೋಗಿಸುತ್ತಿದ್ದರು. ಅವರು ಹೇಳುತ್ತಾರೆ, ದೇವರ ವಾಗ್ದಾನಗಳೆಲ್ಲವೂ ಒಂದೊಂದು ಚೆಕ್ ಇದ್ದಂಗೆ. ಯಾವ್ಯಾವ ಚೆಕ್ ನಿಂದ ಎಷ್ಟೆಷ್ಟು ಹಣ ಪಡೆಯಲು ಸಾಧ್ಯವೋ ಹಾಗೆಯೇ ದೇವರ ವಾಗ್ದಾನಗಳೆಲ್ಲವನ್ನು ಆಶೀರ್ವಾದಗಳಾಗಿ ನಂಬಿಕೆ ಮೂಲಕ ಹೊಂದಿಕೊಳ್ಳಬಹುದು. ವಾಗ್ದಾನಗಳು ಯಾರಿಗೆ ಸಿಗುತ್ತವೆ? ಯಾರೇ ಕೇಳಿದರೂ ದೇವರು ಕೊಟ್ಟು ಬಿಡುತ್ತಾನಾ? ಯೆಶಾಯ ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 1 ಮತ್ತು 2ನೇ ವಚನಗಳು ಹೀಗೆ ಹೇಳುತ್ತವೆ: ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತ ಮೊಟ್ಟುಗೈಯಲ್ಲ, ಆತನ ಕಿವಿಯು ಕೇಳಲಾರದಂತ ಕಿವುಡಲ್ಲ ಎಂದು ಬರೆದಿದೆ. ನಿಮ್ಮ ಪಾಪಗಳು, ಅಕ್ರಮಗಳು, ನೀವು ಮಾಡುವ ಪ್ರಾರ್ಥನೆ ದೇವರಿಗೆ ಮುಟ್ಟಲಾರದಂತೆ ಅಡ್ಡಿಯಾಗಿವೆ. ಆದುದರಿಂದ ಪಾಪದಲ್ಲಿ ಜೀವಿಸುತ್ತಿರುವವರು ಆಶೀರ್ವಾದ ಹೊಂದಲಾರರು. ದೇವರ ಮಗುವೆ, ಸತ್ಯವೇದದಲ್ಲಿ ನೋಡಿದರೆ ದೇವರ ಮಕ್ಕಳಿಗೆ ಹಲವು ವಿಧವಾದ ಶೋಧನೆಗಳು, ಸಮಸ್ಯೆಗಳು ಇದ್ದೇ ಇರುತ್ತವೆ. ಆದರೂ ಅವರು ದೇವರ ವಾಗ್ದಾನಗಳನ್ನು ಹಿಡಿದು ಜೀವಿಸುತ್ತಿರುವಾಗ ಜಯಿಸುವುದನ್ನು ಮತ್ತು ಆಶೀರ್ವಾದ ಹೊಂದಿರುವುದನ್ನು ಕಾಣಬಹುದು. ನಿಮ್ಮ ಸತ್ಯವೇದದಲ್ಲಿ ಈ ರೀತಿ ನಿರೂಪಿಸಲ್ಪಟ್ಟ ಎಷ್ಟೋ ವಾಗ್ದಾನಗಳನ್ನು ಕಾಣುವಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾವು ಒಂದು ಕುಟುಂಬದಲ್ಲಿ ಸೇವಕರು ಪ್ರಾರ್ಥನೆ ಮಾಡುವಾಗ ಒಬ್ಬ ವ್ಯಕ್ತಿ ಬಿದ್ದು ನೆಲದ ಮೇಲೆ ಹೊರಳಾಡಲು ಶುರು ಮಾಡಿದ. ಆಗ ಅವರಿಗೆ ತಿಳಿಯಿತು ಅದು ಅಶುದ್ಧಾತ್ಮನ ಕಾರ್ಯ ಎಂದು. ಆಗ ಏನು ಮಾಡಬೇಕೆಂದು ತಿಳಿಯದೆ ಪವಿತ್ರಾತ್ಮನ ಸಹಾಯ ಕೇಳ್ತಾ ಇದ್ರು. ಆಗ ಪಟ್ ಅಂತ ಒಬ್ಬ ಹಿರಿಯ ಸೇವಕರಿಂದ ಅವರಿಗೆ ಕರೆ ಬಂತು. ಆವಾಗ ಸೇವಕರು ಒಂದು ಅಮೂಲ್ಯವಾದ ವಾಗ್ದಾನವನ್ನು ಅವರಿಗೆ ನೀಡಿದರು. ಅದೇನೆಂದರೆ, ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. ಇಗೋ, ಸರ್ಪಗಳ ಮೇಲೂ ಚೇಳುಗಳನ್ನ, ಶತ್ರುವಿನ ಸಕಲ ಶಕ್ತಿಯನ್ನ ತುಳಿಯುವ ಎಲ್ಲಾ ಅಧಿಕಾರವನ್ನು ನಿಮಗೆ ಕೊಡಲ್ಪಟ್ಟಿದೆ. ಅವು ಯಾವೂ ನಿಮಗೆ ಕೇಡು ಮಾಡುವುದಿಲ್ಲ. ಆವಾಗ ಸೇವಕರು ಈ ವಾಗ್ದಾನ ವಚನವನ್ನು ಹಿಡಿದು ದೇವರ ಹತ್ತಿರ ಪ್ರಾರ್ಥಿಸುವಾಗ ಆ ಅಶುದ್ಧ ಆತ್ಮವು ಆ ವ್ಯಕ್ತಿಯನ್ನು ಬಿಟ್ಟು ಓಡಿ ಹೋಯಿತು. ದೇವರ ಮಗುವೆ, ದೇವರ ವಾಗ್ದಾನಗಳು ಅಮೂಲ್ಯವಾದವುಗಳು ಎಂಬುದಕ್ಕೆ ಇದೊಂದು ಅದ್ಭುತವಾದ ಸಾಕ್ಷಿ ಅಲ್ಲವೇ? ಅವುಗಳಿಗೆ ಸಮಾನವಾದದ್ದು ಬೇರೆ ಯಾವುದೂ ಇಲ್ಲ. ತಮಿಳು ಸತ್ಯವೇದದಲ್ಲಿ ನೋಡಿದರೆ ಯಾವುದೂ ನಿಮಗೆ ಕೇಡು ಮಾಡುವುದಿಲ್ಲ ಎಂದು ಹೇಳಿದೆ. ಆದ್ರೆ ಇಂಗ್ಲಿಷ್ ಸತ್ಯವೇದದಲ್ಲಿ ನಥಿಂಗ್ ಶಾರ್ಪ್ ಬೈ ಎನಿ ಮೀನ್ಸ್ ಹರ್ಟ್ ಯು ಎಂದು ಇನ್ನೂ ಆಳವಾಗಿ ಒತ್ತಿ ಹೇಳಿದೆ. ಕೆಲವರು ಆಶೀರ್ವಾದಕ್ಕಾಗಿ ಅವಸರವಾಗಿ ಸತ್ಯವೇದ ಓದುವುದುಂಟು. ದೇವರ ಮಾರ್ಗದಲ್ಲಿ ನಡೆದು ದೇವರ ಮಕ್ಕಳಾಗಿ ಜೀವಿಸುವವರಿಗೆ ಮಾತ್ರ ಆಶೀರ್ವಾದಗಳುಂಟು, ವಾಗ್ದಾನಗಳುಂಟು. ಕೊನೆಯದಾಗಿ ದೇವರ ಮಕ್ಕಳಾದ ನಮಗೂ ನಿಮಗೂ ದೇವರು ಒಂದು ವಾಗ್ದಾನ ಮಾಡ್ತಾ ಇದ್ದಾರೆ. ಅದೇನೆಂದರೆ, ಕೀರ್ತನೆಗಳು 147ನೇ ಅಧ್ಯಾಯ 13ನೇ ವಚನ. ಆತನು ನಿನ್ನ ಹೆಬ್ಬಾಗಿಲುಗಳ ಅಗುಲಿಗಳನ್ನು ಬಲಪಡಿಸಿದ್ದಾನೆ, ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಾನೆ ಎಂದು. ಪ್ರೀತಿಯ ದೇವರ ಮಕ್ಕಳೇ, ಕರ್ತನು ತನ್ನ ಮಕ್ಕಳಿಗಾಗಿ ಸಾವಿರಾರು ವಾಗ್ದಾನಗಳನ್ನು ಮಾಡಿದ್ದಾನೆ. ಆದುದರಿಂದ ನಂಬಿಕೆಯಿಂದ ನಿಮಗೆ ಅಗತ್ಯವಾದ ವಾಗ್ದಾನಗಳನ್ನು ಧ್ಯಾನಿಸು. ಕರ್ತನು ನಿಮಗೆ ಸಹಾಯ ಮಾಡುತ್ತಾನೆ. ಯಾಕಂದ್ರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಆಮೇನ್, ಆಮೇನ್.